ಮನಸ್ಸ ಹಪಹಪಿಸ್ತು ಒಳಗ. ನಮ್ಮಷ್ಟಕ್ಕೆ ನಾವು ನೋಡಂಗದ ಇದು ಸೋಲ್ತೇವಿ. ಸೋಲದಾತನೇ ವಿರತನು. ನಿಜಗುಣ ಶಿವಯೋಗಿಗಳು ಹೇಳಿದರು, ಯಾರಪ್ಪ ಶಂಭುಲಿಂಗನನ್ನ ಕಾಣವ್ರು ಯಾರು? ಯಾವ ಸೋಲುವುದಿಲ್ಲ. ಅವ ಕಣ್ಣಿನಿಂದ ಸೋಲಬಾರದು, ಕಿವಿಯಿಂದ ಸೋಲಬಾರದು, ನಾಲಿಗೆಯಿಂದ ಸೋಲಬಾರದು, ಮೂಗಿನಿಂದ ಸೋಲಬಾರದು, ಮನಸ್ಸಿನಿಂದ ಸೋಲಬಾರದು. ಸೋಲದಂಗ ಯಾವಾಗ ನಾವು ಗಟ್ಟಿಯಾಗುತ್ತೇವಿ ಆ ಕ್ಷಣಕ್ಕೆ ಮನಸ್ಸನ್ನ ಶಾಂತಿ ತುಂಬುತ್ತದೆ. ಅದರ ಅರ್ಥ ಮನಸ್ಸನ್ನ ಭಗವಂತ ತುಂಬಿಬಿಡ್ತಾನೆ. ಸೋಲ್ತದ ಮನಸ್ಸು. ಯಾವುದು ಸೋಲೋದಿಲ್ಲ ಅದೇ ದೇವರು, ಯಾವುದು ಸೋಲ್ತದ ಅದೇ ವಸ್ತು ಮನಸ್ಸು. ಜಗತ್ತಿನ ಎಲ್ಲಾ ವಸ್ತುಗಳು ಸೋಲ್ತವ, ಸೋತು ಹೋಗ್ತವ. ಮನುಷ್ಯನ ಮನಸ್ಸು ಸೋಲ್ತದೆ, ಮನುಷ್ಯ ಸೋಲ್ತಾನ. ಆದರೆ ಏನೂ ಸೋಲದಂತಿರುವಂಥ ಒಂದೇನಾದರೂ ದಿವ್ಯ ವಸ್ತು ವಿಶ್ವದೊಳಗಿದ್ರೆ, ದಿಸ್ ಇಸ್ ದ ಡೆಫಿನೇಷನ್ ಆಫ್ ಗಾಡ್. ಯಾವ ವಸ್ತು ಯಾವುದಕ್ಕೂ ಸೋಲೋದಿಲ್ಲ. ಇಂಥದ್ದು ವಸ್ತು ಏನಾದರೂ ಇದ್ರೆ ಅದು ದೇವರು. ನಮ್ಮ ರೂಪಿಗೆ ದೇವರು ಸೋಲೋದಿಲ್ಲ, ನಮ್ಮ ಮಾತಿನ ಹದಕ್ಕೆ ದೇವರು ಸೋತಿಲ್ಲ. ಹಂಗ ಸೋಲೋದಿದ್ರ ಹಾಡೋರಿಗೆಲ್ಲ ದೇವರು ಸೋಲ್ತಿದ್ದ. ಚಲೋ ಚಲೋ ಪದಾರ್ಥ ಮಾಡಿ ಭಗವಂತಗೆ ನೈವೇದ್ಯ ಮಾಡಿ ಬಿಟ್ರೆ ದೇವರು ಸೋತ ಬಿಡ್ತದ್ದ ಅಂದ್ರೆ ನಮ್ಮ ಕೈವಶ ಆಗತದ್ದ. ನೀವು ಛಲೋ ಮಿಠಾಯಿ ಓದು ಕೊಟ್ರು ಭಗವಂತ ಹಿ ರಿಮೇನ್ಸ್ ಇಂಡಿಫರೆಂಟ್. ಏನಂಥ ಪದಾರ್ಥ ಕೊಟ್ರು ಸಹಿತ ಇಲ್ಲ. ಯಾಕೆ? ಬಯಕೆನೆ ಮನುಷ್ಯನಾಗಿಲ್ಲ ಅಂದ ಬಳಿಕ ಪದಾರ್ಥದ ದೃಷ್ಟಿಯಲ್ಲದ, ಪದಾರ್ಥದ ದೃಷ್ಟಿಯಲ್ಲದ. ದೇವರು ಏನನ್ನ ಬಯಸೋದೇ ಇಲ್ಲ, ಯಾವ ವಸ್ತುವನ್ನು ಬಯಸುವುದಿಲ್ಲ. ಅಷ್ಟೇ ಅಲ್ಲ, ನಾವು ಹಿಂಗಿರಬೇಕಂತ ಬಯಕೆ ಕೂಡ ಭಗವಂತಗಿಲ್ಲ. ಯಾವುದು ಅಂಥ ದೇವರು ಭಗವಂತ. ನಮ್ಮ ದೇವರು ಬಯಸ್ತಾವ ಇಲ್ಲ, ಬಯಸ್ತಾವ. ಅಕಸ್ಮಾತ್ ಒಂದು ದೇವರು ಬಂತು ಅಂದ್ರೆ ಅದು ಒಂದೊಂದು ಪದಾರ್ಥ ಬಯಸಕ್ ಶುರು ಮಾಡ್ತದೆ. ಕೆಲವು ದೇವತೆಗಳಿಗೆ ಹುಲ್ಲು ಹಿಡಿಸ್ತದೆ, ಕೆಲವು ದೇವತೆಗಳಿಗೆ ಗೊತ್ತಾತಲ್ಲ ಅದ ಹಿಡಿಸ್ತದೆ, ಮತ್ತೆ ಕೆಲವು ದೇವತೆಗಳಿಗೆ ಇದು ಹಿಡಿಸ್ತದೆ. ನೋಡಬೇಕು ದೇವತೆಗಳ ಬಯಕೆ ಅಂಥವ. ಮೊನ್ನೆ ಒಂದಾಯ್ತು, ಒಂದು ಊರಾಗ ದೇವರು ಬಂದು ಕನಸಿನಾಗ ಬಂದು ಹೇಳ್ದ, ನಾನು ಬೈಲಾಕ್ ಕುಂತು ಬಿಟ್ಟೇನಿ, ನನಗ ಮಳೆಯಾಗ ಆಸರಿಲ್ಲ, ನನಗೆ ಬಿಸಿಲಾಗ ಆಸರಿಲ್ಲ, ನನಗೊಂದು ಸಣ್ಣ ಗುಡಿಯರಿ ಯಾಕೆ ಕಟ್ಟಬಾರದು ಅಂತ ಕೇಳಿಲ್ಲ. ಇವ ಎದ್ದು ವಿಚಾರ ಮಾಡ್ದ, ಭಗವಂತಗೆ ಆಸರಿಲ್ಲ, ನಾನು ಆಸರೆ ಕೊಡಬೇಕಂತ ಹೊಂಟ. ಭಗವಂತಗೆ ಆಸರೆ ಕೊಡಕ್ ಹೊಂಟ ಮನುಷ್ಯ. ಅವಾಗ ಬಿಸಿಲು ಹತ್ತಬಾರ್ದ ಹಂಗ ಮಾಡಬೇಕಂತ ಹೊಂಟ. ಯಾವ ಭಗವಂತ ಸಮಸ್ತ ಪ್ರಪಂಚವನ್ನ ಸುಮ್ಮನೆ ಸಂಕಲ್ಪ ಮಾತ್ರದಿಂದ ಕ್ರಿಯೇಟೆಡ್ ದಿಸ್ ಎಂಟೈರ್ ವರ್ಲ್ಡ್. ಜಗತ್ತನ್ನೇ ನಿರ್ಮಾಣ ಮಾಡಿದಂಥ ಭಗವಂತಗ ಆಸರೆ ಮಾಡಕ್ ಹೊರಟ. ಯಾಕೆ? ತಿಳುವಳಿಕೆ. ಆಸರದು ನಮ್ಮ ಭಾವದಾಗ ಆಸರ, ಇನ್ನೇನಿಲ್ಲ. ಭಗವಂತ ಸರ್ವ ಸಿದ್ಧ. ಜಗತ್ತಿನ ವಸ್ತುಗಳು ಸಂಪೂರ್ಣ ಅಸಿದ್ಧ. ಅಸಿದ್ಧ ಅಂದ್ರೆ ಅಶಕ್ತ. ದೇವನು ಸಶಕ್ತ, ಸಂಶಕ್ತ, ಸಮ್ಯಕ್ ಶಕ್ತ. ಇಂಥ ಭಗವಂತ ಒಂದು ಕಡೆ, ಇಂಥ ಜಗತ್ತು ಒಂದು ಕಡೆ. ಜಗತ್ತು ಅತೃಪ್ತವಾಗ್ಯದ, ಭಗವಂತ ಸಂತೃಪ್ತನಾಗ್ಯಾನ. ಎಷ್ಟು ನೋಡಬೇಕದನ್ನು. ಭಗವಂತ ಸಂತೃಪ್ತನಾಗ್ಯಾನ, ಜಗತ್ತ ಅತೃಪ್ತವಾಗ್ಯದ. ಬಹಳ ಆಶ್ಚರ್ಯ. ಮನುಷ್ಯನ ಮನಸ್ಸ ಯಾವಾಗ ಸಂತೃಪ್ತವಾದಂಥ ಭಗವದ್ ಕ್ಷೇತ್ರವನ್ನು ಪ್ರವೇಶಿಸೋದಿಲ್ಲ,
ಅಲ್ಲಿವರೆಗೆ ಅದು ಅತೃಪ್ತವಾಗಿರ್ತದೆ. ಅತೃಪ್ತವಾಗಿರ್ತದೆ. ಕಲ್ಕತ್ತಾ ಪಟ್ಟಣ ಡಾಕ್ಟರ್ ನಾಗಮಹಾಶಯ ಅಂತ ಆಗಿ ಹೋದ್ರು. ಕೇಳಿರ್ಬೇಕು ನೀವು. ಭಗವತ್ ನಾಗಮಹಾಶಯರಂತ ದುರ್ಗಾಚರಣ ದತ್ತ ಅಂತ ಆತನ ಹೆಸರು. ಈಶ್ವರ್ ಚಂದ್ರ ವಿದ್ಯಾಸಾಗರರ ಸಮಕಾಲೀನ ಡಾಕ್ಟರ್ ನಾಗಮಹಾಶಯ. ಡಾಕ್ಟರ್ ಅವರು ಬಹಳ ಹದವಾದಂಥ ಹೃದಯ, ಸಂತ ಶರಣ ಡಾಕ್ಟರ್ ನಾಗಮಹಾಶಯ. ಮನೆಯಲ್ಲಿ ತಂದೆ ಮೇಲೆ ಬಹಳ ಪ್ರೇಮ ಡಾಕ್ಟರ್ ನಾಗಮಹಾಶಯ. ಬಡತನ ಎಷ್ಟು ಬೇಕೋ ಅಷ್ಟು ಬಡತನ, ಇದು ವೈಶಿಷ್ಟ್ಯ. ತುಂಬಾ ಬಡತನ ಮನೆಯೊಳಗೆ. ಆದರೆ ಡಾಕ್ಟರ್ ನಾಗಮಹಾಶಯರ ಹೆಸರು ಕೇಳದಂಥ ಜನ ಕಲ್ಕತ್ತಾದೊಳಗ ಬಹುತರ ಇರಲಿಲ್ಲ. ಅಷ್ಟು ಅವರ ಹೆಸರ ಪ್ರಚಲಿತ. ಅವರ ಕೈಗುಣನೇ ಹಾಗೆ, ಮಾತು ಹಾಗೆ. ಮಾತಿನಲ್ಲಿ ಸಾಮರ್ಥ್ಯ, ಕೈಯೊಳಗೆ ಸಾಮರ್ಥ್ಯ, ಕೊಟ್ಟಿದ್ದು ಯಶಸ್ವಿ ಆಗ್ತಿತ್ತು ಇಂಥ ಸಾಮರ್ಥ್ಯ. ಆದರೆ ಗಿರಾಕಿ ಅಂಥವು ಅವರಿಗೆ ಅಂದ್ರೆ ಹಾದ್ಯಾಗ ಹೋಗುವಾಗ ಯಾವರೇ ಹಾದಿಗೆ ಒಳಗೆ ಮಲ್ಕೊಂಡಿದ್ದ ಅಂದ್ರೆ, ರೋಗದಿಂದ ಬಳಲಾಕ್ ಹತ್ತಿದ್ದ ಅಂದ್ರೆ ಡಾಕ್ಟರ್ ನಾಗಮಹಾಶಯನಿಗೆ ಒಬ್ಬ ಪೇಷಂಟ್ ಸಿಕ್ಕ. ಹೆಂಗದ ಇದು? ಹೀಗ ದವಾಖಾನೆ ನಡೆಸಿ ಮನೆಯೊಳಗೆ ಬಡತನವನ್ನ ಬರಮಾಡಿಕೊಂಡಿದ್ದಿ ಮನುಷ್ಯ. ಒಂದು ಸಲ ಕಲ್ಕತ್ತಾ ಪಟ್ಟಣದ ಒಬ್ಬ ಮಹಾ ಮಹಿಳೆ, ಆಗಿನ ಕಾಲದ ಲಕ್ಷಾಧೀಶೆ, ಆಕೆ ಹಾಸಿಗೆ ಹಿಡಿದ್ಲು. ಅಪಾರ ಸಂಪತ್ತು ಮನೆಯೊಳಗೆ, ಮೈಯಲ್ಲಿ ರೋಗ, ಹಾಸಿಗೆ ಹಿಡಿದ್ಲು. ಎಲ್ಲಾ ಡಾಕ್ಟರ್ ಬಂದ್ರು, ಗುಣ ಆಗಲಿಲ್ಲ. ಕೊನೆಗೆ ಯಾರೋ ಹೇಳಿದ್ರು, ಡಾಕ್ಟರ್ ನಾಗಮಹಾಶಯನ್ ಒಂದಿಷ್ಟು ಕೇಳಿ ಅಂದ್ರು. ಆಕೆ ಜಮೀನ್ದಾರ್ತಿ ಕರೆಸಿದ್ಲು. ಡಾಕ್ಟರ್ ನಾಗಮಹಾಶಯ ಬಂದ್ರು. ಬಡ ಮನುಷ್ಯ ಬಂದು ತಪಾಸ ಮಾಡಿದ, ಪರೀಕ್ಷಿಸಿ ಒಂದಿಷ್ಟು ಔಷಧ ಕೊಟ್ಟು ಹೋಗುವಾಗ ಹೇಳ್ದ, ತಾವು ದಿನಾಲೂ ಇದೊಂದು ಔಷಧ ತಗೋಬೇಕು, ನಾನು ದಿನವೂ ಬರ್ತೇನೆ, ಸುಮಾರು 1 ವಾರದಲ್ಲಿ ಗುಣ ಆಯಿತು, ನನ್ನ ಔಷಧ ಮುಂದುವರೆಸ್ರಿ, ಇಲ್ಲದೆ ಇದ್ರೆ ಬಿಟ್ಟು ಬಿಡಿ ಅಂದ. 1 ವಾರದೊಳಗಾಗಿ ಮಹಿಳೆ ನಿರೋಗಿಯಾಗಿದ್ಲು. ಎಂಥ ಆನಂದ ಆಗಿರಬೇಡ ಮಹಿಳೆಗೆ, ಅದ್ಭುತ ಸಂತೋಷ ಆಗಿತ್ತು. ವಿಧವೆ, ಮಕ್ಕಳಿಲ್ಲ, ಗಂಡ ಇಲ್ಲ, ಅದ್ಭುತ ಸಂಪದ ಮನೆಯೊಳಗೆ. ಆಕೆಗೆ ಹೃದಯ ತುಂಬಿ ಬಂತು. ಒಬ್ಬ ಸೇವಕನ್ನ ಕೊಟ್ಟು ಕಳಿಸಿದ್ಲು, ನಾಗಮಹಾಶಯರ ಮನೆಗೆ ಕಳಿಸಿದ್ಲು. ತಟ್ಟೆಯೊಳಗೆ ಒಂದು ಪತ್ರ, ಒಂದಿಷ್ಟು ಸಂಪದ ಇಟ್ಟು ಕಳಿಸಿದ್ಲು. ನಾಗಮಹಾಶಯ ಮನೆಯೊಳಗೆ ಅದನ್ನ ತಗೊಂಡ, ಪತ್ರ ನೋಡಿದ. ಆಕೆ, ಇದು ನನ್ನ ಪ್ರಾಣ ಉಳಿಸಿದ್ದಕ್ಕಾಗಿ, ನಿರೋಗಗೊಳಿಸಿದ್ದಕ್ಕಾಗಿ ನಾನು ಕೊಡುವ ಅಲ್ಪ ಕಾಣಿಕೆ, ಆ ಬಳಿಕ ನಾನು ನನ್ನ ಮನಸ್ಸು ತುಂಬುವಷ್ಟು ಕಾಣಿಕೆ ಕೊಡ್ತೇನೆ ಅಂತ ತಿಳ್ಕೊಂಡು ಹೇಳಿದ್ಲು, ಬರೆದಿದ್ಲು. ಎಷ್ಟು ಕೊಟ್ಟಿದ್ಲು ಅಂದ್ರೆ ವಿಪರೀತ ಹಣ ಕೊಟ್ಟು ಕಳಿಸಿದ್ಲು. ಆತ ಪತ್ರ ತೆಗೆದು ಮತ್ತೊಂದು ಪತ್ರ ಬರೆದ, ಸೇವಕನ ಕೈಯಾಗ ಕೊಟ್ಟ. ಆ ಸಂಪತ್ತನ್ನು ಹಾಗೆ ಇಟ್ಟು ತಿರುಗಿ ಕಳಿಸಿದ. ಆ ಪತ್ರದಾಗ ಬರೆದದ್ದ ನೋಡಿ, ನಾನು ನಿಮ್ಮ ಮನೆಗೆ 7 ದಿವಸ ಬಂದಿದ್ದೇನೆ, ದಿನಕ್ಕೆ 2 ರೂಪಾಯಿ ಅಂತೆ 14 ರೂಪಾಯಿ ನನ್ನ ಫೀ, ಔಷಧಿಗಾಗಿ 6 ರೂಪಾಯಿಗಳು, ಒಟ್ಟು 20 ರೂಪಾಯಿಗಳು ನನ್ನ ಬೆಲೆ ಬಿಲ್ಲು, ಅಷ್ಟು ಕೊಟ್ರೆ ಸಾಕು, ನನಗಿದರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಳಿಸಿದ್ದ. ಹಾಗೆ ತಂದೆ ಬೈದ ಮಗನಿಗೆ, ಅಲ್ಲೋ ತಾನಾಗಿ ಬಂದ ಸಂಪತ್ತನ್ನ ಕೈ ಬಿಡ್ತಾರೇನೋ, ಬೇಡೋದು ಬೇಡ, ತಾನೇ ಕಳಿಸಿಕೊಟ್ಟಾರ, ಪ್ರೀತಿಯಿಂದ ಕಳಿಸಿಕೊಟ್ಟಾರ, ನಿನ್ನ ಸೇವೆ ಮೆಚ್ಚಿ ಕಳಿಸಿಕೊಟ್ಟ ಸಂಪದವನ್ನ ಕೈ ಬಿಡ್ತಾರೇನೋ.
ಆವಾಗ ಡಾಕ್ಟರ್ ನಾಗಮಹಾಶಯ ತಂದೆಗೆ ಹೇಳ್ತಾರೆ, ತಂದೆ, ನನ್ನ ಸೇವೆ ಎಷ್ಟೋ ಅಷ್ಟು ನನಗೆ ಸಲ್ಲಬೇಕೇ ವಿನಃ ಸೇವೆ ಮೀರಿದ ಹಣ ಸ್ವೀಕಾರ ಮಾಡುವಷ್ಟು ಕೀಳು ನಿನ್ನ ಮಗ ನಾನಲ್ಲ ಅಂತ ಹೇಳಿದ್ದ. ಹೆಂಗ ಭಾವ ಹೆಂಗ? ಮಹಿಳೆ ನಾಗಮಹಾಶಯನ್ನ ಕರೆಸಿಕೊಂಡು ಮನಸ್ಸು ಒಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ಲು. ಆಕೆ ಹೇಳಿದ್ಲು, ನೋಡಿ, ನನ್ನ ಅರ್ಧ ಸಂಪತ್ತನ್ನ ಕೊಡ್ತೇನೆ, ಇದನ್ನ ಜನರ ಸೇವೆಗಾಗಿ ಬಳಸು ಅಂದ್ಲು. ನಿನಗಾಗಿ ಬೇಡ, ಜಗತ್ತಿನ ಸೇವೆಗಾಗಿ ಬಳಸು ಅಂದ್ಲು. ಡಾಕ್ಟರ್ ನಾಗಮಹಾಶಯ ಹೇಳ್ದ, ನಿನ್ನ ಹಣ ನಾ ತಗೊಂಡು ನನ್ನ ಹೆಸರಲ್ಲೇ ಸೇವಾ ಮಾಡುವ ಅವಶ್ಯಕತೆ ನನಗಿಲ್ಲ, ನಿನ್ನ ಹೆಸರಲ್ಲೇ ನೀನೇ ಸೇವಾ ಮಾಡ್ಕೋ ಅಂತ ಹೇಳಿದ. ಯಾರು ಹೇಳ್ತಾರೆ? ನಾನು ಹೇಳೋ ಕಥೆ ಅಲ್ಲ, ಇದು ಪ್ರತ್ಯಕ್ಷ ನಡೆದ, ಇದೇ ಶತಮಾನದ, ಹಿಂದಿನ ಶತಮಾನದ ಕೊನೆಯ ಭಾಗದ ಚರಿತ್ರೆ ಇದು. ಎಂಥ ಮನುಷ್ಯನ ಮನಸ್ಸು, ಎಂಥ ಮನಸ್ಸು! ನಮ್ಮ ಮನಸ್ಸು ಎಷ್ಟು ಅತೃಪ್ತ, ಅಂಥವರ ಮನಸ್ಸು ಎಷ್ಟು ಸಂತೃಪ್ತ. ಅದು ಎಂಥ ತೃಪ್ತ ಮನಸ್ಸು, ಎಷ್ಟು ತೃಪ್ತ! ಎಲ್ಲದಪ್ಪ ಇದು? ಈ ತೃಪ್ತಿ ಭಾವ ಎರಡು ವ್ಯಕ್ತಿಗಳಲ್ಲದ. ಒಂದು ಭಗವಂತನಲ್ಲಿ ತೃಪ್ತಿ ಅದ, ಇನ್ನೊಂದು ಭಗವತ್ ಸದೃಶ ಸಂತರೊಳಗ ತೃಪ್ತಿ ಇರ್ತದ. ಯಾವಾಗ ಮನಸ್ಸ ಹೀಗೆ ತೃಪ್ತಿ ಹೊಂದುತ್ತದ, ಆ ಕ್ಷಣಕ್ಕೆ ಮನುಷ್ಯನಿಗೆ ಸಮಾಧಾನ ಉಂಟಾಗೋದು. ಆವಾಗ ಸಮಾಧಾನ ಉಂಟಾಗೋದು. ಸಂತೃಪ್ತಿ ಬೇಕಲ್ಲ ಮನುಷ್ಯ. ಹೇಳಿಲ್ಲ, ಯದೃಚ್ಛಾ ಲಾಭ ಸಂತುಷ್ಟ ದ್ವಂದ್ವಾತೀತ ವಿಮತ್ಸರ. ಯದೃಚ್ಛಾ ಲಾಭ ಸಂತುಷ್ಟ. ಬಹಳ ಸುಂದರ ಮಾತು ಹೇಳಿದ. ತೇನ ತ್ಯಕ್ತೇನ ಭುಂಜೀತಾಹ. ಕಣ್ಣು ಎಷ್ಟದಾವ ಅಷ್ಟು ನೋಡಬೇಕು, ಕಿವಿ ಎಷ್ಟದ ಅಷ್ಟು ಕೇಳಬೇಕು, ಕೈ ಎಷ್ಟದ ಅಷ್ಟೇ ಹಿಡಿಬೇಕು, ಎಷ್ಟು ಹೊರಲಿಕ್ಕೆ ಸಾಧ್ಯದ ಅಷ್ಟೇ ಹೊರಬೇಕು. ಯದೃಚ್ಛಾ ಲಾಭ ಸಂತುಷ್ಟ. ಎಷ್ಟದ ಅಷ್ಟು ತೃಪ್ತಿ ಬೇಕು ಮನುಷ್ಯಾಗ. ನನಗ ನನ್ನದೇ ಆದ ತೃಪ್ತಿ, ನಿಮಗ ನಿಮ್ಮದೇ ಆದ ತೃಪ್ತಿ ಇರಬೇಕಲ್ಲ. ನಿಮಗಿಷ್ಟು ಕೊಟ್ಟಿದಾನ ದೇವರು, ಒಂದು ಚಲೋ ದೇಹ ಕೊಟ್ಟಾನ, ಒಂದಿಷ್ಟು ಒಳ್ಳೆ ಮನಸ್ಸ ಕೊಟ್ಟಾನ, ಒಂದು ಪುಟ್ಟ ಸಂಸಾರ ಕೊಟ್ಟಾನ, ಒಂದಿಷ್ಟು ಆದಾಯ ಕೊಟ್ಟಾನ. ಅಷ್ಟ್ರಾಗ ನೀವು ತೃಪ್ತರಾಗಿ ಇದ್ರೆ ಶಾಂತಿಗೆ ಹಾದಿಯಾಗ್ತದೆ. ನನಗೊಂದಿಷ್ಟೇನೋ ಕೊಟ್ಟಾನ, ಇಷ್ಟ್ರಾಗ ನಾ ತೃಪ್ತವಾಗಿದ್ರೆ ನನಗೂ ಒಂದಿಷ್ಟು ಶಾಂತಿ ಸಮಾಧಾನಗಳು ದೊರೀತವ. ನಿಮ್ಮ ಹಿಂದ ನಾ ಹರಿದರ, ನನ್ನ ಹಿಂದ ನೀವು ಹರಿದರ ಹೆಂಗಪ್ಪ ಹೊಂದೋದು ಹೆಂಗ? ಈಗ ನಿಮ್ಮಷ್ಟು ಸುಂದರನ ಆಗಬೇಕಂತ ತಿಳ್ಕೊಂಡು ಎಷ್ಟು ಪೌಡರ್ ಹಚ್ಚಿದರ್ರಿ ಏನು, ಎಷ್ಟು ಸ್ನೋ ಹಚ್ಚಿದರ್ರಿ ಏನು, ಏನಾಗ್ತದೆ? ಈಗ ನಿಮ್ಮ ಕರಿ ಕೂದಲಗಳು ನನಗೆ ಬಿಳಿ ಕೂದಲಾದ, ಇದನ್ನೆಲ್ಲ ತೆಗೆದು ಕರ್ರಗೆ ಮಾಡಬೇಕಂದ್ರೆ ಹೆಂಗ್ ಸಾಧ್ಯದ? ನೋಡ್ದಾಗಲೆಲ್ಲ ಇದನ್ನೆಲ್ಲ ಚಿಂತೆ ಮಾಡಿದರೆ ಹೇಗಾದೀತು ಹೇಳಿ? ನಿಮ್ಮ ಸೌಂದರ್ಯ ನಿಮ್ಮ ಕೂಡ, ನನ್ನ ಕುರೂಪ ನನ್ನ ಕೂಡ. ಕುರೂಪದೊಂದಿಗೆ ಬಾಳಬೇಕು ಮನುಷ್ಯ. ಒಂದು ಏಡಿ ಹೊರಟಿತ್ತು. ಅದು ಹಳ್ಳದ ದಂಡಿಯೊಳಗೆ ಹೊರಗೆ ಬಂತು, ರಾಡಿಯಿಂದ ಹೊರಗೆ ಬಂತು. ಈಗ ಮುಂಜಾನೆಯ ಬಿಸಿಲೊಳಗ ಮೈ ಕಾಸ್ಕೊಳಕ್ ಒಂದು ಏಡಿ ಹೊಂಟಿತ್ತು. ಈಗ ಮ್ಯಾಲ ದೇವ್ರು ಹೊಂಟಿದ್ದ. ಈ ಏಡಿ ನೋಡ್ದ, ಕೆಳಗೆ ಬಂದ. ಮತ್ತೆ ಈ ದೇವ್ರು ಯಾವ್ದಂತ ಕೇಳಿರಿ? ಇದು ದೇವರು ಕಲ್ಪನಾ ದೇವರು. ಮ್ಯಾಗ ಹೊಂಟಿದ್ದ, ಕೆಳಗೆ ಬಂದ. ಕೆಳಗೆ ಬಂದು ನೋಡ್ದ, ಇದು ಹೊರಟಿತ್ತು. ಭಗವಂತಗನಸ್ತು, ಅಲ್ಲ ಪಾಪ, ಇದೊಂದು ಚಿಕ್ಕ ಪ್ರಾಣಿ, ನಾನು ಎಂಥೆಂಥ ದೇಹಗಳನ್ನು ರಚನಾ ಮಾಡಿದೆ, ಎಷ್ಟೆಷ್ಟು ಸೌಂದರ್ಯ ತುಂಬಿಬಿಟ್ಟೆ. ಕೆಲವುಗಳಿಗೆ ಚಲೋ ಧ್ವನಿ ಕೊಟ್ಟೆ, ಕೆಲವಕ್ಕೆ ಚಲೋ ರೂಪ ಕೊಟ್ಟೆ, ಕೆಲವು ಚಲೋ ಅವಯವಗಳನ್ನು ಕೊಟ್ಟೆ. ಇದಕ್ಕೇನೂ ಕೊಡ್ಲಿಲ್ಲ ನಾನು ಅನಿಸ್ತು ದೇವರಿಗೆ. ಎದಕ್ಕೆ? ಏಡಿಗೆ ಏನು ಕೊಡ್ಲಿಲ್ಲ ನಾನು. ನಡೆಯೋದು ಅಡ್ಡ ರೂಪ ವಿಕಾರ,
ಕನಿಕರ ಬಂತು. ಭಗವಂತ ಕೆಳಗಿಳಿದು ಬಂದು ಏಡಿಗೆ ಮಾತನಾಡಿಸಿದ, ಏನು ಏಡಿಯೇ, ನಂದು ಒಂದು ಸ್ವಲ್ಪ ತಪ್ಪಾತು. ನಿನಗ ಇಷ್ಟು ಶತಮಾನಗಳ ಕಾಲ ನಾನು ಕುರೂಪವನ ಕೊಟ್ಟೆ, ನೀನು ಅದನ್ನ ಬಳಸಿಕೊಂಡು ಹೇಗೋ ಜೀವನ ಸಾಗಿಸಿದೆಯಲ್ಲ, ನಿಂದು ಬಹಳ ದೊಡ್ಡ ತಪಸ್ಸು. ಆದ್ದರಿಂದ ನಿನಗೆ ಕರುಣೆ ಮಾಡ್ತೇನೆ, ಹೇಳು, ನಿನಗೆ ಛಲೋ ಧ್ವನಿ ಕೊಡ್ಲೋ, ಛಲೋ ಅವಯವ ಕೊಡ್ಲೋ, ಛಲೋ ರೂಪ ಕೊಡ್ಲೋ ಅಂತ ಕೇಳ್ದ. ಏಡೇನ್ ಹೇಳಿರ್ಬೇಕು? ಏಡಿ ಹೇಳ್ತು, ಭಗವಂತನೇ, ನಾನು ಕುರುಪದಿನಿ ಅಂತ ನಿನಗೆ ಯಾರು ಸುದ್ದಿ ಮುಟ್ಟಿಸಿದರು ಅಂತ. ನಿನ್ನ ದೃಷ್ಟಿಯೊಳಗೆ ನಾ ಕುರೂಪ, ನನ್ನ ದೃಷ್ಟಿಯೊಳಗೆ ನಾನು ಸ್ವರೂಪ. ಕಲಿಯುವಂಗದ ಭಗವಂತನೇ, ನಿನ್ನ ದೃಷ್ಟಿಯೊಳಗೆ ಕುರೂಪ ನಾನು, ಮನುಷ್ಯನ ದೃಷ್ಟಿಯೊಳಗೆ ನಾನು ಕುರೂಪ. ಆದರೆ ನನ್ನದೇ ಆದಂಥ ದೃಷ್ಟಿ ಅದ. ಆ ದೃಷ್ಟಿಯೊಳಗೆ ನನ್ನಷ್ಟು ಸ್ವರೂಪಿ ಜಗತ್ತಿನೊಳಗೆ ಯಾರಿಲ್ಲ. ಒಂದು ವೇಳೆ ಲಗ್ನ ಆಗೋ ಪ್ರಸಂಗ ಬಂದ್ರೆ ಇನ್ನೊಂದು ಏಡಿ ಲಗ್ನ ಅದೇನೆ ವಿನಃ ದೃಷ್ಟಿ ಅದ. ಅದು ದೃಷ್ಟಿ ಅದ. ಆಫ್ರಿಕಾ ದೇಶದ ಜನಾಂಗ ಅಂಥವ್ರನ್ನೇ ಲಗ್ನ ಆಗ್ಯಾರೆ ವಿನಃ ಬೆಳ್ಳಗಿದ್ದವ್ರನ್ನ ಲಗ್ನ ಆಗೋದಿಲ್ಲ. ಅವ್ರ ದೃಷ್ಟಿಯೊಳಗೆ ಅದು ಸುಂದರ, ಅದ ಸುಂದರ. ಅದು ಹೇಳ್ತು, ಭಗವಂತನೇ, ನಾನು ಹುಟ್ಟಿ ಈಗ 1 ಕೋಟಿ 100 ಕೋಟಿ ವರ್ಷ ಆಗಿರಬೇಕು. 100 ಕೋಟಿ ಇಷ್ಟು ವರ್ಷ ಬದುಕಿದರೂ ಸಹಿತ ನನಗೆ ನನ್ನ ಸೌಂದರ್ಯದ ಬಗ್ಗೆ ಅಸಮಾಧಾನ ಆಗಿಲ್ಲ. ಅಷ್ಟು ನನ್ನನ್ನು ನಾನು ಪ್ರೀತಿಸಿದ್ದೇನೆ, ನನ್ನ ಮಕ್ಕಳನ್ನ ಪ್ರೀತಿಸಿದ್ದೇನೆ, ನನ್ನ ವಂಶವನ್ನ ಪ್ರೀತಿಸಿದ್ದೇನೆ. ಸಾಯುವಾಗಲೂ ಕೂಡ ನಾನು ಇದೇ ಜನ್ಮ ತಾಳಬೇಕಂತ ಇಚ್ಛೆಪಟ್ಟ ಸತ್ತವ ನನಗ ಇಲ್ಲ. ಯದೃಚ್ಛಾ ಲಾಭ ಸಂತುಷ್ಟ. ಭಗವಂತನೇ, ಇನ್ನೊಂದು ವಿಚಾರ ಕೇಳುವಂತು, ಕೇಳು. ನೀನು ದೇವರು, ನೀನೇ ಹೃದಯಾರೆ ಮೆಚ್ಚಿ ಕೊಟ್ಟಿದ್ದು ಕೆಟ್ಟ ಹೆಂಗಿರುತ್ತದ ಹೇಳು. ನೀ ಮೆಚ್ಚಿಕೊಟ್ಟ ವಸ್ತು, ನೀನು ಸಂಕಲ್ಪಿಸಿಕೊಟ್ಟ ವಸ್ತು, ನೀನು ಸ್ಪರ್ಶ ಮಾಡಿದಂಥ ವಸ್ತು, ಅದು ಕೆಟ್ಟ ಹೆಂಗಿರ್ತದ? ಕೆಟ್ಟ ಅಂತ ಭಾವಿಸಿದರೆ ಅದು ನಿನ್ನ ಸೃಷ್ಟಿ ಹೆಂಗಾಗ್ತದ ಹೇಳು. ಏನು ತಿಳುವಳಿಕೆ? ನಮ್ದ್ಯಾವ ತಲೆ ಇರಬೇಡ, ಈಡಿದಂಥ ದೃಷ್ಟಿ ಇರಬೇಡ. ಚಲೋ ಇದ್ದರೂ ಸಹಿತ ಕೆಟ್ಟ ಕಾಣುವಂಗ ನಮ್ಮ ದೃಷ್ಟಿಯಲ್ಲೇ, ಅಂಥದ್ದು ಸಹಿತ ಸುಂದರಾಗಿ ಕಾಣಬೇಕಾದ್ರೆ ಅದರ ದೃಷ್ಟಿಯಲ್ಲೇ. ಏನ್ ನಮ್ಮ ದೃಷ್ಟಿ? ನಮಗೆ ಯಾವ ಸಂತರ ಚಂದ ಕಾಣಲ್ರು, ಯಾವ ಶರಣರ ಚಂದ್ರ ಕಾಣಲ್ರು, ಯಾವ ಮಹಾತ್ಮರ ಸುಂದರ ಕಾಣಲ್ರು. ನೋಡಬೇಕು, ನಮ್ಮದು ಒಂದು ದೃಷ್ಟಿ. ನಮಗ ಒಂದು ಜಾಗ ಶ್ರೇಷ್ಠ, ಒಂದು ಜಾಗ ಕನಿಷ್ಠ. ಗಂಗಾ ಬಹಳ ಶ್ರೇಷ್ಠ, ಕೃಷ್ಣ ಬಹಳ ಕನಿಷ್ಠ, ಭೀಮಾ ಬಹಳ ಶ್ರೇಷ್ಠ, ತುಂಗಾ ಬಹಳ ಕನಿಷ್ಠ, ಬೀದರ್ ಬಹಳ ಶ್ರೇಷ್ಠ, ಗುಲ್ಬರ್ಗ ಬಹಳ ಕನಿಷ್ಠ. ನಮ್ಮ ದೃಷ್ಟಿ ನೆಲನೊಂದೇ ಹೊಲಗೆ ಇರಿ ಶಿವಾಲಯಕ್ಕೆ. ಹಿಂಗ ದೃಷ್ಟಿ ಬಂದ ಬಳಿಕ ಸಮಾಧಾನ ಹೆಂಗಾಗೋದು? ಹೆಂಗ್ ಸಮಾಧಾನ ಆಗೋದು? ಎಲ್ಲಿ ನೋಡಿದಡಲ್ಲಿ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ ಅಂದಾಗ ಎಲ್ಲಾ ಸ್ಥಾನಗಳು ಪವಿತ್ರವೇ, ಅತ್ಯಂತ ಪವಿತ್ರ ಸ್ಥಾನಗಳು ಜಗತ್ತಿನೊಳಗ. ಎಷ್ಟು ಪವಿತ್ರ ಪವಿತ್ರ ಪವಿತ್ರ. ನೋಡೋ ದೃಷ್ಟಿ ಬಂತು ಅಂದ್ರೆ ಭಗವಂತನ ಸೃಷ್ಟಿಯೊಳಗ ಅಪವಿತ್ರ ಅನ್ನೋದು ಎಲ್ಲದ? ಇದೊಂದು ದೃಷ್ಟಿ. ಇದು ಅತೃಪ್ತಿಯನ್ನ ಹೊಡೆದು ಹಾಕಿ ತೃಪ್ತವಾದಂಥ ಮನಸ್ಥಿತಿ ಮನುಷ್ಯನಿಗೆ ಬಂತು ಅಂದ್ರೆ ಹೃದಯದೊಳಗ ಶಾಂತಿ ತುಂಬಕ್ ಶುರುವಾಗ್ತದೆ. ಶಾಂತಿ ತುಂಬದ ಹೃದಯದೊಳಗ. ಈ ಶಾಂತತೆಯನ್ನ ಗ್ರಹಿಸುವಂಥ ಇಂಥ ಹೃದಯದ ಭೂಮಿಕೆ ಏನದ, ಈ ಭೂಮಿಕೆಗೆ ರಸಭಾವ ಭೂಮಿಕೆ ಅಂತ ಕರೀತಾರೆ. ಇಂಥ ರಸಭಾವ, ಇದು ಭಕ್ತಿ, ಇದು ರಸಭಾವ, ಇದು ಮಾಧುರ್ಯ. ಇಂಥ ಮಾಧುರ್ಯದ ಮಹಿಮೆ ಹೇಗದ?
ಎಂಥ ಹಿರಿಮೆ ಈ ಭಕ್ತಿದು ಅಥವಾ ರಸಭಾವದ ಹಿರಿಮೆ ಎಷ್ಟದ. ಇಂಥ ರಸಭಾವವನ್ನು ಅನುಭವಿಸೋದು ಹೇಗೆ, ಅದರ ಪ್ರಯೋಜನ ಏನು, ಅದರ ಗುರಿ ಏನು, ಇದನ್ನೆಲ್ಲ ನಾವು ನೋಡ್ತೇವೆ, ನಾಳೆ ನೋಡ್ತೇವೆ. ರಸಭಾವ ಈ ಅತೃಪ್ತಿಯನ್ನ ಹೊಡೆದು ಹಾಕುವಂತಹ ಹೃದಯದ ರಸಭಾವ, ಇಂಥ ರಸಭಾವದ ಮಹಿಮೆ. ವಾಟ್ ಈಸ್ ದ ಗ್ಲೋರಿ ಆಫ್ ಲವ್. ಬಹಳ ವೈಭವ ಜಗತ್ತಿನೊಳಗೆ. ಎಲ್ಲಾದರೂ ಒಂದು ಅದ್ಭುತ ವಸ್ತು ವಿಶ್ವದೊಳಗಿದ್ರೆ ಅದು ರಸಪೂರ್ಣ ಹೃದಯ, ರಸಭಾವ. ಇಂಥ ರಸಭಾವದ ಮಹಿಮೆ ಗೊತ್ತಾಗಬೇಕು ಮನುಷ್ಯಾಗ. ನಮಗೀಗ ವಸ್ತುಗಳ ಮಹಿಮೆ ಗೊತ್ತದ, ಅದಕ್ಕೆ ವಸ್ತುಗಳ ಹಿಂದೆ ಹರಿತೇವೆ. ಒಂದು ವೇಳೆ ಪ್ರೇಮದ ಮಹಿಮೆ ಗೊತ್ತಾತು ಅಂದ್ರೆ ಪ್ರೇಮದ ಹಿಂದೆ ಹರಿತೇವೆ, ಪ್ರೇಮದ ಹಿಂದೆ ಹರಿತೇವೆ. ನಮಗೆ ಗೊತ್ತಿಲ್ಲ ಅಷ್ಟೆ, ಇದು ಬಹಳ ಅದ್ಭುತ ವಸ್ತು ಅನ್ನೋದು ನಮಗೆ ಗೊತ್ತಿಲ್ಲ. ಸತ್ಯ ಬಹಳ ಅದ್ಭುತ ವಸ್ತು ಅಂತ ನಮಗೆ ಗೊತ್ತಾಗಿದ್ರೆ ಸತ್ಯವನ್ನ ಬಲಿದಾನ ಕೊಟ್ಟು ಹಣವನ್ನ ಗಳಿಸ್ತಿರ್ಲಿಲ್ಲ ಮನುಷ್ಯ. ಸತ್ಯವನ್ನ ಬಲಿದಾನ ಕೊಟ್ಟು ಮಾನ ಮರ್ಯಾದೆಗಳನ್ನ ಬಯಸ್ತಾ ಇರಲಿಲ್ಲ ಮನುಷ್ಯ. ಅವನಿಗೆ ಗೊತ್ತಿಲ್ಲ ಸತ್ಯ ಎಷ್ಟು ಅದ್ಭುತದ, ಅದು ಜೀವನದಲ್ಲಿ ಏನು ಮಾಡ್ತದೆ ಗೊತ್ತಿಲ್ಲ. ಹಂಗ ಪ್ರೇಮ ಎಂಥ ಅದ್ಭುತ ಕಾರ್ಯ ಮಾಡ್ತದೆ ಗೊತ್ತಿಲ್ಲ. ಆದ್ದರಿಂದ ಮನುಷ್ಯ ಉಳಿದ ವಸ್ತುಗಳ ಬೆನ್ನ ಹತ್ತಿ ಹರಿತಾ ಇದ್ದಾನ, ಓಡ್ತಾ ಇದ್ದಾನ, ಧಾವಿಸ್ತಾ ಇದ್ದಾನ. ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್. ಇಮ್ಯಾನ್ಯುಯಲ್ ಕ್ಯಾಂಟ್ ಹೇಳಿದ, ದ ವರ್ಲ್ಡ್ ಈಸ್ ಟೂ ಮಚ್ ವಿತ್ ಅಸ್. We are not able to penetrate into the very depth of the phenomenal existence. ಎಲ್ಲ ಗೊತ್ತಿಲ್ಲ. ಜಗತ್ತ ವಿಚಾರ, ಜಗತ್ತಿನ ಆಲೋಚನೆಗಳು ಬಹಳ ತಲೆಯೊಳಗೆ ಹೊಕ್ಕು ಬಿಟ್ಟಾವ. ಇವುಗಳ ಬೆಲೆನೇ ಬಹಳ ಹೆಚ್ಚಾಗಿ ಬಿಟ್ಟದ. ಇದರ ಆಲೋಚನೆದೊಳಗ ಅಮೂಲ್ಯ ವಸ್ತುಗಳೇ ಕೈ ಬಿಟ್ಟು ಹೊರಟಾವ. ಅವುಗಳ ಸಂತೋಷ ಮನುಷ್ಯ ಕಳ್ಕೊಳ್ಳಕತ್ತಾನ. ಅಂಥದೊಂದು ಅಮೂಲ್ಯ ವಸ್ತು ಪ್ರೇಮ, ನಿರ್ಮಲ ಪ್ರೇಮ, ಪವಿತ್ರ ಪ್ರೇಮ. ಆ ಪವಿತ್ರ ಪ್ರೇಮದ ವೈಭವ ಎಷ್ಟದ ಅನ್ನೋದನ್ನ ನಾಳೆ ನೋಡ್ತೀವಿ. ಓಂ ಸಹನಾಭವತು ಸಹನೌ ಪುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.